ಒಂಟ್ರು ಪಾಕಿಸ್ತಾನದವ್ರ ಮನೆಗೆ ಒಂಟ್ರು ನಾವು ಹೋಗಿಲ್ಲ. ಬಟ್ ಆಲ್ಮೋಸ್ಟ್ ಒಂಥರ ಓದಂಗೆ ಕಾಣಿಸ್ತೈತೆ ಸೀನ್ನ ನೋಡ್ತು ಅಂತಂದರೆ ನ್ಯೂಜಿಲೆಂಡ್ ಅವ್ರ ಮೇಲೆ ಇವಾಗ ಡಿಪೆಂಡೆನ್ಸಿ ಅಂತೂ ಖಂಡಿತ ಬಂದಿದೆ. ಯಾಕಂದರೆ ಆಡ್ ಆ್ಯಂಡ್ ಇವನ್ಸು ಆ ಗ್ರೂಪಲ್ಲಿ ಆಗಿರೋದ್ರಿಂದ ಪಾಕಿಸ್ತಾನದವ್ರು ಈ ಮ್ಯಾಚ್ನ ಗೆಲ್ಲಬೇಕಾಗಿತ್ತು ಇಂಗ್ಲೆಂಡ್ ಅವ್ರ ಮೇಲೆ. ಅವಾಗ ಒಂದು ಸ್ವಲ್ಪ ಯಾಕಂದರೆ ಇಂಗ್ಲೆಂಡ್ ಅವ್ರು ಗೆದ್ದಿದ್ರು. ಇಂಗ್ಲೆಂಡ್ ಅವ್ರು ಇವಾಗ ಈ ಮ್ಯಾಚ್ನ ಗೆಲ್ಲೋದ್ರ ಮೂಲಕ ಆಲ್ಮೋಸ್ಟ್ ಬಹುತೇಕ ಖಚಿತ ಅಂತ ಅನ್ಕೊಂಬಿಡಿ ಅವರು ಕ್ವಾಲಿಫೈ ಆಗೋದು. ಆಲ್ಮೋಸ್ಟ್ ಒಂಥರ ಕ್ವಾಲಿಫೈ ಆಗಿದ್ದಾರೆ ಅಂತ ಅನ್ಕೊಂಬಿಡಿ ಸೆಮಿಫೈನಲ್ಸ್ಗೆ. ನೋಡುಗುರು ಹೆಂಗಿತ್ತು ಅಂತ ನಾವು ಇಂಗ್ಲೆಂಡ್ ಅವ್ರನ್ನ ಒಂಥರ ಏನೋ ಇದು ಬಿಡುಗರು ಒಂಥರ ಹೆಂಗೆ ಬೇಕೋ ಹಂಗಿರೋವಂಥ ಟೀಮು, ಇವ್ರು ಕ್ವಾಲಿಫೈ ಆದರೂ ಆಗ್ತಾರೆ ಆದರೂ ಆಗಲ್ಲ ಅನ್ನೋ ಥರ ಒಂಥರ ಅಡುಗೋಡೆ ಮೇಲೆ ದೀಪ ಇಟ್ಟಂಗೆ ಇಟ್ಟಿದ್ವಿ ಟೂರ್ನಮೆಂಟ್ ಸ್ಟಾರ್ಟ್ ಆಗ್ತಾ ಇದ್ದಂಗೆ. ಅಷ್ಟೊಂದು ಹೆವಿ ಕಾನ್ಫಿಡೆನ್ಸ್ ಇಲ್ಲ ಇಂಗ್ಲೆಂಡ್ ಅಂತ ಅಂದಾಗ. ಇಲ್ಲಾಗರು ಇವರು ಹಂಗೆ ಹಿಂಗೆ ಅಂತ ನಾವು ಬಿಲ್ಡಪ್ ಕೊಡೋದೆಲ್ಲ ಬಿಟ್ಬಿಟ್ಟಿದ್ವಿ. ಮುಂಚೆ ಹತ್ರ ಬಿಲ್ಡಪ್ 2022 ಬಿಲ್ಡಪ್ ಕೊಡ್ತಿದ್ವಿ, ಆ ಥರ ಎಲ್ಲ ಬಿಟ್ಬಿಟ್ಟಿದ್ವಿ. ಬಟ್ ನೋಡಿ ಗುರು, ಇಲ್ಲೇ ಕನ್ವಿನ್ಸಿಂಗ್ ಆಡೋಕ್ಕಾಗಿಲ್ಲ ಅಂತಂದ್ರೂ ಕೂಡ ಗ್ರೂಪ್ ಸ್ಟೇಜಲ್ಲಿ ಇಲ್ಲಿ ಕನ್ವಿನ್ಸಿಂಗಾಗಿ ಆಡ್ತಿರೋದು. ಸೂಪರ್ ಏಟ್ಸಲ್ಲಿ 2-2 ಮ್ಯಾಚ್ನಾಗ ಗೆದ್ದಿರೋದು. ಇನ್ನೊಂದು ಮ್ಯಾಚ್ ಇದೆ, ಬಹುಶಃ ಆ ಮ್ಯಾಚನ್ನು ಕೂಡ ಹೊಡೆದ್ರೂ ಆ ಥರ ಆಡ್ತಾ ಇದ್ದಾರೆ. ಸಿಕ್ಕಾಪಡೆ ಕನ್ವಿನ್ಸಿಂಗಾಗಿ ಆಡಿದ್ರು ಗುರು ಅಂತಲೂ ಕೂಡ ಹೇಳೋದಕ್ಕಾಗೋದಿಲ್ಲ. ಇವತ್ತಿನ ಮ್ಯಾಚಲ್ಲಿ ಒಬ್ಬರೇ ಆಡಿದ್ರು ಸಿಕ್ಕಾಪಡೆ ಕನ್ವಿನ್ಸಿಂಗಾಗಿ, ಅದು ಹ್ಯಾರಿ ಬ್ರೂಕ್ ಇವತ್ತು ಆಡಿಲ್ಲ ಅಂತಂದರೆ ಖಂಡಿತ ಪಾಕಿಸ್ತಾನ ಗೆದ್ದಿರೋರು. ಟಾಸ್ ಗೆಲ್ತಾರೆ ಪಾಕಿಸ್ತಾನದವರು. ಪ್ಯಾಟರ್ನ್ ಏನು ಫಾಲೋ ಅಪ್ ಆಗ್ತಿತ್ತು, ಬ್ಯಾಟಿಂಗ್ ಅನ್ನೋ ಪ್ಯಾಟರ್ನ್ ಅದನ್ನೇ ಫಾಲೋ ಅಪ್ ಮಾಡ್ತಾರೋ, ಬ್ಯಾಟಿಂಗ್ನ ಆಯ್ಕೆ ಮಾಡ್ಕೊತಾರೆ. ಸೊ ಇವತ್ತಿನ ಮ್ಯಾಚಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಆಗಿದ್ದು. ಈ ಸೂಪರ್ ರೈಟ್ಸ್ ಅಂತ ಬಂದಾಗ ಬ್ಯಾಟಿಂಗ್ ಫಸ್ಟ್ ಮಾಡಿದವರೇ ಗೆದ್ದಿದ್ರು. 3 ಮ್ಯಾಚ್ನು ಕೂಡ ಬ್ಯಾಟಿಂಗ್ ಫಸ್ಟ್ ಮಾಡಿದವರೇ ಗೆದ್ದಿದ್ರು ಆ್ಯಂಡ್ ಹೆವಿ ಮಾರ್ಜಿನಲ್ಲಿ ಗೆದ್ದಿದ್ರು. ಈ ಮ್ಯಾಚು ಡಿಫ್ರೆನ್ಸ್ ಆಗಿದೆ, ಚೇಸ್ ಮಾಡಿದವರು ಗೆದ್ದಿದ್ದಾರೆ ಆ್ಯಂಡ್ ಹೆವಿ ಮಾರ್ಜಿನ್ ಎಲ್ಲ ಸಿಕ್ಕಾಪಟ್ಟೆ ಬುಡುಕ್ ಬರ್ಸ್ಕೊಂಡ್ಬಿಟ್ಟಿದ್ರು. 8 ವಿಕೆಟ್ ಕಳ್ಕೊಂಡವ್ರು ಇವರು ಇಂಗ್ಲೆಂಡವರು. ಏನಕ್ಕೆ ವಿಕೆಟ್ ಸಿಪಾಟಿ ಕಳ್ಕೊಂಬಿಟ್ರು ಇವರು ಈ ಒಂದು ಟಾರ್ಗೆಟ್ನ ಚೇಸ್ ಮಾಡ್ಬೇಕಾರೆ. ಅದು ಬಾಟಮಲ್ಲಂತೂ ಇನ್ನೂ ಪಟ ನಂಗೆ ಬಿದ್ದೋ ವಿಕೆಟ್ಸ್ಗಳು. ನವಾಜಿಗೆ ಕೊಡಬೇಕಾಗಿತ್ತಾ ವಿಕೆಟ್ಸ್ಗಳು, ದಾನ ಮಾಡಬೇಕಾಗಿತ್ತಾ? ವಿಕೆಟ್ಸ್ ಕಳ್ಕೊಬಾರ್ದಾಗಿತ್ತು, ಹಂಗೆ ಆಡಬೇಕಾಗಿತ್ತು. ಹೌದು, ಏನಂತ ರನ್ ರೇಟಲ್ಲಿ ಏನು ಅಂಥ ಮಟ್ಟಿಗೆ ಡ್ಯಾಮೇಜ್ ಆಗಿಲ್ಲ ಪಾಕಿಸ್ತಾನದವ್ರಿಗೆ. ಬಟ್ ನೆಟ್ ರನ್ ರೇಟ್ ಅಂದರೆ ಬರೋದಿಲ್ಲ. ಬಂದರೆ ನ್ಯೂಜಿಲೆಂಡ್ ಅವ್ರ ಮೇಲೆ ಬರಬೇಕಷ್ಟೇ ನೆಟ್ ರನ್ ರೇಟ್ ಅನ್ನೋದು. ಇಲ್ಲಾಂದರೆ ಯಾರ ಮೇಲೂ ಕೂಡ ಬರೋದಿಲ್ಲ, ಕಾಂಪಿಟೇಷನ್ಗೆ ಬರೋದಿಲ್ಲ ಬೇರೆಯವ್ರ ಮೇಲೆ ನೆಟ್ ರನ್ ರೇಟ್. ಇಂಗ್ಲೆಂಡ್ ಮೇಲಂತೂ ಬರೋಕ್ಕೆ ಚಾನ್ಸೇ ಇಲ್ಲ. ಅದೇ ನ್ಯೂಜಿಲೆಂಡ್ ಮೇಲೆ ಯಾರು ಹಂಗೆ ಹಿಂಗೆ ಆಯಿತು ಅಂತಂದಾಗ ನೆಟ್ ರನ್ ರೇಟ್ ಬಂದರೂ ಬರ್ಬೋದು. ಯಾಕಂದರೆ ಅವರು ಆಟ್ಸಲ್ಲಿ ಇರೋದ್ರಿಂದ. ನೋಡೋಣ ಅದೇನಾಗುತ್ತೆ ಅಂತ. ನ್ಯೂಜಿಲೆಂಡು ಮತ್ತು ಪಾಕಿಸ್ತಾನ ಕಿತ್ತಾಟ ಮಾಡ್ತಾರಾ ಅಥವಾ ನ್ಯೂಜಿಲೆಂಡ್ ಕನ್ವಿನ್ಸಿಂಗಾಗಿ ಕ್ವಾಲಿಫೈ ಆಗುತ್ತಾ ಅಂತ. ಒಂದು ಮ್ಯಾಚ್ ಬೇರೆ ಹೋಗ್ಬಿಟ್ಟಿದೆ. ನ್ಯೂಜಿಲೆಂಡ್ ಮತ್ತು ಪಾಕಿಸ್ತಾನ ಇರೋ ಫೈಟ್ ಇದ್ದಿತ್ತು ಅಂತಂದರೆ ಚೆನ್ನಾಗಿರೋದು. ಲಾಸ್ಟ್ ಮ್ಯಾಚ್ ಇವ್ರದೇ ಇದ್ದಿತ್ತು ಅಂತಂದರೆ, ಬಟ್ ಅನ್ಫಾರ್ಚುನೇಟಾಗಿ ಇವ್ರದೇ ಮ್ಯಾಚ್ ಉಣ್ಕೊಂಡು ಹೋಗ್ಬಿಟ್ಟಿದೆ. ಸೊ ಓಕೆ, ಈ ಮ್ಯಾಚ್ ಬಗ್ಗೆ ಮಾತಾಡೋಣ. ಟಾಸ್ ಗೆಲ್ತಾರೆ ಪಾಕಿಸ್ತಾನದವ್ರು, ಬ್ಯಾಟಿಂಗ್ ಆಡೋದಕ್ಕೆ ಅಂತ ಬರ್ತಾರೆ. ಪ್ಯಾಟರ್ನ್ ಫಾಲೋ ಅಪ್ ಆಗ್ತದೆ. ಈ ಮ್ಯಾಚ್ನ ಗೆದ್ಬಿಡೋಣ. ಶ್ರೀಲಂಕಾದಲ್ಲಿ ಮೊದಲೇ ಬ್ಯಾಟಿಂಗ್ ಆಡೋದಕ್ಕೆ ಕಂಫರ್ಟಬಲ್ ಆಗಿರುತ್ತೆ, ಫಸ್ಟು ಪ್ರೆಷರ್ ಹಾಕ್ಬಿಡೋಣ ಅಂತ ಬರ್ತಾ ಇದ್ದಂಗೆ ಫರಾನು ಬೆಂಕಿ ಸ್ಟೇಟ್ಮೆಂಟ್ಗಳೆಲ್ಲ ಪಾಸ್ ಮಾಡಿದ್ರು. ಹಂಗೆ ಮಾಡ್ಬಿಡ್ತೀನಿ, ಹಿಂಗೆ ಮಾಡ್ಬಿಡ್ತೀನಿ, ಇದಾಗುತ್ತೆ ಅಂತೆಲ್ಲ ಕನ್ಸಿಸ್ಟೆಂಟಾಗಿ ಆಡ್ತಾವ್ರೆ. ಅವ್ರ ಕಡೆ ಆಡ್ತಿರೋರೆಲ್ಲ ಫರಾನ್ ಅವರೇ ಸ್ವಲ್ಪ ಕನ್ಸಿಸ್ಟೆಂಟಾಗಿ ಆಡ್ತಿರೋದು. ಆಯುಬ್ ಅವರು ಕೂಡ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆದರು. ಜೋಫರ್ ಆರ್ಚ್ ಅವ್ರಿಗೆ ವಿಕೆಟ್ ಕೊಟ್ಟರು. ಈ ಕಡೆಯಿಂದ 2ನೇ ವಿಕೆಟು ಡೌನ್ ಆಗಿದ್ದು ಕ್ಯಾಪ್ಟನ್ದು ಸಲ್ಮಾನ್ ಅಲಿ ಆಗ ಲಾಂಗ್ ಆಫಿಗೆ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗಿದ್ದು. ಸೊ ಕ್ಯಾಚ್ ಔಟ್ಸ್ ಇವತ್ತು ಸಿಕ್ಕಾಪಟ್ಟೆ ಆಗಿದ್ದಾವೆ. ಏನು ಕ್ಯಾಚಿಂಗ್ ಇವತ್ತು ಇಂಗ್ಲೆಂಡ್ ಅವರ ಕ್ಯಾಚಿಂಗ್ನ ಮೆಚ್ಕೊಬೇಕು. ಪಾಕಿಸ್ತಾನದವ್ರನ್ನು ವರ್ಸ್ಟ್ ಫೀಲ್ಡಿಂಗ್ ಮಾಡಿಬಿಟ್ರು ಅಂತಲ್ಲ. ಹೌದು, ಒಂದು ತಾರೀಕ್ ಅವರು ಒಂದು ಕ್ಯಾಚ್ನ ಬಿಟ್ಟರು. ಇವ್ರದ್ದು ಜೇಕೊಬ್ ಬೇತಲ್ ಅವ್ರದ್ದು ಅದೇನು ಅಷ್ಟರ ಮಟ್ಟಿಗೆ ಹೆವಿ ಏನು ಕನ್ವರ್ಟ್ ಏನು ಮಾಡಲಿಲ್ಲ ಜೇಕೊಬ್ ಬೇತಲ್ ಅವರು. ಸೊ ಅದು ಬಿಟ್ಟು ಅಂದರೆ ಕ್ಯಾಚಿಂಗ್ ಇವತ್ತು ಇಂಗ್ಲೆಂಡ್ ಅವ್ರದ್ದು, ಪಾಕಿಸ್ತಾನ ಏನು ಅಷ್ಟೊಂದೇನಿಲ್ಲ. ಇಂಗ್ಲೆಂಡ್ ಅವ್ರ ಕ್ಯಾಚಿಂಗ್ ಮಾತ್ರ ಇವತ್ತು ಆನ್ ಪಾಯಿಂಟ್ ಆಗಿತ್ತು. ಸೈಕ್ ಕ್ಯಾಚ್ಗಳನ್ನ ಬೌಂಡ್ರಿನಲ್ಲಿ ತಾಕೊಂಡಿದ್ದಾರೆ. ಬಾಬರ್ ಆಜಮ್ ಅಣ್ಣ ಬಂದ್ರಪ್ಪ. ಬಾಬರಣ್ಣ ಏನಣ್ಣ ನೀನು 25 ರನ್ನೇ ಬಾಲು 100 ರನ್. ಈ ಬಾಬರ್ ಆಜಮ್ 100 ರನ್ ಹೋಗೋದೇ ಇರಲ್ಲ ಸ್ಟ್ರೈಕ್ ರೇಟ್ ಇದು. ಆ 10 ಗಿವನ್ ಡೇ ನೀವು ಸ್ಟ್ರೈಕ್ ರೇಟಲ್ಲಿ ನೋಡಿ, ಈ T20 ವರ್ಲ್ಡ್ ಕಪ್ಪಲ್ಲಿ ನೋಡಿ 100 ಸ್ಟ್ರೈಕ್ ರೇಟ್. ಅದಂತೂ ಪಕ್ಕ ಚಾಚು ತಪ್ಪಂಗೆ ಪಾಲಿಸ್ತಾರೆ. ಚಾಚು ತಪ್ಪಂಗೆ 100 ಸ್ಟ್ರೈಕ್ ರೇಟ್ನ ಮೇಂಟೈನ್ ಮಾಡೋ ಪ್ಲೇಯರ್ ಯಾರು ಇದ್ದಾರೆ ಅಂತ ಅಂದರೆ ಯಾವ್ದಾರೋ ಫಾರ್ಮೇಟ್ ತಗೊಳ್ಳಿ, ಅದು 100 ಸ್ಟ್ರೈಕ್ ರೇಟ್. ಅಂದರೆ ಟೆಸ್ಟ್ ಫಾರ್ಮೇಟಲ್ಲಿ ಹೆಂಗೆ ಆಡ್ತಾರೋ ಗೊತ್ತಿಲ್ಲ ನನಗೆ, ODI ಫಾರ್ಮೇಟಲ್ಲಿ ಇವಾಗ ಹೆಂಗೆ ಆಡ್ತಾರೋ ಗೊತ್ತಿಲ್ಲ. T20s ಅಂತ ಬಂದಾಗ 100 ಸ್ಟ್ರೈಕ್ ರೇಟ್ ಇಟ್ಕೊಳ್ಳೋಂಥ ಬ್ಯಾಟರ್ ಕನ್ಸಿಸ್ಟೆಂಟಾಗಿ ಯಾರಾದರೂ ಅವ್ರೆ ಅಂತಂದರೆ ಬಾಬರಣ್ಣ. ಹಂಗೂ ಬೋಲ್ಡ್ ಆಗಿದ್ದಲ್ಲ ಓವರ್ಟನಿಗೆ 25 ಬಾಲ್ಗೆ 25 ಹೊಡೆದ್ಬಿಟ್ಟು ಏನು ಆಡ್ತಾರಲ್ಲಿ. ಫಾಕರ್ ಜಮಾನ್ ಆಟನ ಮೆಚ್ಕೊಬೇಕು ಆ್ಯಂಡ್ ಇವರು ಶದಾಬ್ ಖಾನ್ ಆಟನ ಮೆಚ್ಕೊಬೇಕು. 20+20+ನ ಹೊಡೆದಿದ್ದಾರೆ, ಕ್ವಿಕ್ಕಾಗಿ ಹೊಡೆದಿದ್ದಾರೆ. ಇಬ್ಬರು ಕೂಡ ಕ್ವಿಕ್ಕಾಗಿ ಆಡಿದ್ದಾರೆ ಆ್ಯಂಡ್ ರನ್ಔಟ್ ಆಗಿದ್ದು ಶದಾಬ್ ಖಾನ್ ಪಾಪ. ಬಾಬರಣ್ಣ ಏನು ಮಾಡ್ತಾವ್ರಿ ಇಲ್ಲಿ ನಂಬರ್ 4 ಏನು ರನ್ನೇ ಬಾಲ್ ಆಡೋಕ್ಕೆ ಬರ್ತಾರ ಯಾವಾಗ್ಲೂ ಅಲ್ಲಿ. ಗುರು ಯಾವ ಲೆವೆಲ್ ಆಡ್ತಾ ಇರೋದಲ್ಲಿ ಟಾಪ್. ಇವ್ರು ನೋಡ್ತಂದ್ರೆ ಬಿಲ್ಡಪ್ ಕೊಡ್ತಾರೆ ಬಾಬರ್ ಆಜಮ್ಗೆ. ಇನ್ನೂ ನಮ್ಮ ಕಿಂಗು ಬದನೆಕಾಯಿ ಕಿಂಗು ಅಲ್ಲಿ. ಒಂದು ಕಾಲದಲ್ಲಿ ಹೆಂಗೆ ನಡೀತಿತ್ತು ಕಂಪ್ಯಾರಿಸನು, ವಿರಾಟ್ ಕೊಹ್ಲಿ ಕಂಪೇರ್ ಮಾಡ್ತಿರು ಬಾಬರ್ ಆಜಮ್ನ. ಸ್ಟ್ಯಾಟ್ಸ್ಗಳನ್ನ ಇಟ್ಕೊಂಡು ಹಿಂಗಾಗ್ತೈತೆ ಅಂತಲ್ಲಿ ಏನು ಕಿಸಿಯಾಕೆ ಆಗ್ತಾ ಇಲ್ಲ ಅಲ್ಲಿ. ಯಾವುದೋ ಟೇಲೆಂಟ್ರ ಥರ ಆಡ್ತಾವ್ರೆ ಬ್ಯಾಟಿಂಗ್ನಲ್ಲಿ. ಏನೋ ಒಂದು 4 ಹೊಡೆದ್ಬಿಡ್ತಾರೆ, ಅಲ್ಲಿ 3 ಬಾಲ್ ಡಾಟ್ ಆಡಬೇಕು. ಒಂದು 4 ಹೊಡೆದ್ಬಿಟ್ಟು 3 ಬಾಲ್ ಡಾಟ್ ಆಡಬೇಕು. ಇದೇನು ಬ್ಯಾಟಿಂಗ್ ಇದು ಬಾಬರ್ ಆಜಮ್ದು? ಏನೋ ಬಿಡುಗರು ಹೋಗಲಿ, ಬಾಬರ್ ಆಜಮ್ ಬಗ್ಗೆ ಗೊತ್ತಿಲ್ಲ. ಏನಕ್ಕೂ ಬಾಬರ್ ಆಜಮ್ ಸ್ಟ್ರೆಸ್ ಮಾಡ್ತಿದ್ಯಾ ಪಾಪ. ಇನ್ನೇನು ಬೈಯನ ಪಾಪ, ಅವ್ರಿಗೆ ಬೈಬೇಕು. ಯಾವಾಗಲೂ ಸುತ್ತಿ ನಾನು ಬಾಬರ್ ಆಜಮ್ ಹತ್ರಕ್ಕೆ ಹೋಗ್ಬೇಕು, ಅವಾಗ ಸಮಾಧಾನ ನನಗೆ. ಏನು ಆಡೋದಪ್ಪ. ಓಕೆ, ಬ್ಯಾಟಿಂಗ್ ಪರವಾಗಿಲ್ಲ, ಚೆನ್ನಾಗಿ ಆಡಿದ್ರು. ಆ ವಿಕೆಟ್ ಸಾಕಪ್ಪ ಸ್ವಲ್ಪ ಕಷ್ಟನೇ ಇತ್ತು ಬ್ಯಾಟಿಂಗ್ ಆಡೋಕ್ಕೆ. ಅಂಥ ಮಟ್ಟಿಗೆ ಕಂಫರ್ಟಬಲ್ ಆಗಿರುವಂಥ ವಿಕೆಟ್ ಎಲ್ಲ ಪಲ್ಲೆಕಳಿ ಸ್ಟೇಡಿಯಮಲ್ಲಿ.
ಬಟ್ ಇದನ್ನ ಡಿಫೆಂಡ್ ಮಾಡ್ಕೊಬೇಕಾಗಿತ್ತು. ಹಂಗೆ ನೋಡೋಕೆ ಹೋಯ್ತು ಅಂದರೆ ಡಿಫೆಂಡ್ ಮಾಡ್ಕೊಂಡ್ಬಿಟ್ಟಿರೋರು ಹ್ಯಾರಿ ಬ್ರೂಕ್ ಇಲ್ಲ ಅಂದರೆ ಖಂಡಿತ ಡಿಫೆಂಡ್ ಮಾಡ್ಕೊಂಡ್ಬಿಟ್ರು. ನೋಡಿ ಗುರು 8 ವಿಕೆಟ್ ಬಿದ್ದಿದೆ. ಆ ಥರ ಟ್ರಿಕಿ ಇರುವಂಥ ವಿಕೆಟಲ್ಲಿ 50 ಬಾಲಿಗೆ 100 ಹೊಡೆದಿದ್ದಾನೆ ಹೊಡೆದಿದ್ದಾರೆ ಅಂತಂದರೆ ಮೆಚ್ಕೊಬಾರ್ದ. ನೋಡಿ ಯಾರೂ ಕೂಡ ಆಡಿಲ್ಲ ಈ ಥರ ಒಂದು ಸರ್ಫೇಸಲ್ಲಿ ಇಂಥ ಒಂದು ಅಗ್ರೆಸಿವ್ ಬ್ಯಾಟಿಂಗ. ಅಂದರೆ ಹೊಡೆದಿದ್ದಾರೆ 20 ರನ್ನ ಹೊಡೆದಿದ್ದಾರೆ, ಬಟ್ ಅದೆಲ್ಲ ಕನ್ಸಿಡರ್ ಮಾಡೋದಕ್ಕಾಗಲ್ಲ. ಒಂದು 50 ಹೊಡೆದಿತ್ತು ಅಂತ ಕನ್ಸಿಡರ್ ಮಾಡ್ಬೋದು ಆ ಒಂದು ರೈಟಲ್ಲಿ. ಫರಾನ್ ಅವರೊಬ್ಬರು ಚೆನ್ನಾಗಿ ಆಡಿದ್ರು, ಬಟ್ ಆ ರೈಟಲ್ಲಿ ಏನು ಹೊಡೆದಿಲ್ಲ ಅವರು. 200 ಸ್ಟ್ರೈಕ್ಗಳೇನು ಆಡಿಲ್ಲ ಅವರು. ಈ ಒಂದು ವಿಕೆಟಲ್ಲಿ 165 ಆಲ್ಮೋಸ್ಟ್ 165ನ ಚೇಸ್ ಮಾಡ್ತಾ ಇರೋಂಥ ಟೈಮಲ್ಲಿ ಒಬ್ಬರೇ ತಿಂದಾಕ್ತಾರೆ ಸೆಂಚುರಿನ ಹೊಡೆದ್ಬಿಟ್ಟು ಅಂತಂದರೆ ಆಪೋನೆಂಟ್ಗಳು ಕೂಡ ಮೆಚ್ಕೊಂಡ್ಬಿಟ್ರು. ಇವತ್ತು ಶಾಹಿನ್ ಶಾ ಅಫ್ರಿದಿ ವಿಕೆಟ್ನ ಎತ್ತಾರೆ, ಯಾರ್ಕರ್ ಹಾಕ್ಬಿಟ್ಟು ಹ್ಯಾರಿ ಬ್ರೂಕ್ ಹೋಗ್ಬಿಟ್ಟು ಹ್ಯಾಂಡ್ ಶೇಕ್ ಮಾಡ್ತಾರೆ, ವಿಕೆಟ್ನ ಎತ್ಬಿಟ್ಟು ಸೆಲೆಬ್ರೇಟ್ ಮಾಡಿಲ್ಲ ಅವರು. ಒಂಥರ ಟ್ರೂ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ನ ತೋರಿಸ್ಬಿಟ್ರು ಇವತ್ತು ಶಾಹಿನ್ ಶಾ ಅಫ್ರಿದಿ. ಎಲ್ಲರ ಮನಸ್ನಾಗ ಗೆದ್ಬಿಟ್ರು, ಹೋಗ್ಬಿಟ್ಟು ಹ್ಯಾಂಡ್ ಶೇಕ್ ಮಾಡ್ತಾರೆ ಹ್ಯಾರಿ ಬ್ರೂಕಿಗೆ. ಇಲ್ಲ ಗುರು ಒಂಥರ ಬಿಟ್ಬಿಟ್ಟಿದ್ರು ಮ್ಯಾಚು, ಬಟ್ ಆದರೂ ಕೂಡ ವಿಕೆಟ್ಸ್ಗಳು ಬಿದ್ದು ಇವರಿಗೆ. ಅವರೇ ಮ್ಯಾಚ್ನ ಬಿಟ್ಬಿಟ್ಟಿದ್ರು, ಹೋಯ್ತು ಬಿಡೋಗ್ರು ಮ್ಯಾಚ್ ಅಂತ. ಬಟ್ ಆದರೂ ವಿಕೆಟ್ ಎತ್ತಕ್ಕೆ ಟ್ರೈ ಮಾಡ್ತಾ ಇದ್ರು ಅಷ್ಟೇ. ವಿಕೆಟ್ ಬರಲಿ, 1-2 ವಿಕೆಟ್ ಬರ್ತದೋ ಬರಲ್ವೋ ಅಂತ ಟ್ರೈ ಮಾಡ್ತಿದ್ರು ಅಷ್ಟೇ ವಿಕೆಟ್ಸ್ ಎತ್ತೋದಕ್ಕೆ. ಇವರು ಅದೇ ಥರ ವಿಕೆಟ್ಸ್ನ ಬೇರೆ ದಾನ ಮಾಡ್ತಾರೆ ಲಾಸ್ಟಲ್ಲಿ. ನನ್ನ ಪ್ರಕಾರ 3 ವಿಕೆಟ್ ಸುಮ್ಮನೆ ದಾನ ಮಾಡಿದ್ದಾರೆ ಲಾಸ್ಟಲ್ಲಿ ಅವರು. ಇನ್ನೂ ಕನ್ವಿನ್ಸಿಂಗಾಗಿ ಗೆಲ್ಬೋದಾಗಿತ್ತಲ್ಲಿ. ಹ್ಯಾರಿ ಬ್ರೂಕ್ ಔಟ್ ಆಗಬೇಕಾಗಿರಲಿಲ್ಲ, ವಿಲ್ ಜಾಕ್ಸ್ ಔಟ್ ಆಗಬೇಕಾಗಿರಲಿಲ್ಲ, ಇನ್ನು ಲಾಸ್ಟಲ್ಲಿ ಓಟನ್ನು ಕೂಡ ಔಟ್ ಆಗಬೇಕಾಗಿರಲಿಲ್ಲ. ಪಾಕಿಸ್ತಾನದವರು ಪೋಪ್ಲಲ್ಲಿ 2 ವಿಕೆಟ್ನ ಕಳ್ಕೊಂಡಿರ್ತಾರೆ. ಇವ್ರು ನೋಡಿದ್ರೆ 3 ವಿಕೆಟ್ನ ಕಳ್ಕೊಂಡಿರು. 35 for 3 ಇದ್ರು. ಜಾಸ್ ಬಟ್ಲರು ಎಡ್ಜ್ಡ್ ಆ್ಯಂಡ್ ಗಾನು, ಇವರು ಕೂಡ ಎಡ್ಜ್ಡ್ ಆ್ಯಂಡ್ ಗಾನು. ಯಾರಪ್ಪ ಅವ್ರು? ಫಿಲ್ ಸಾಲ್ಟು. ಇಬ್ಬರು ಕೂಡ ಪಟ್ಪಟ್ಟನಾಗೆ ಔಟ್ ಆಗ್ತಾರೆ ಕ್ವಿಕ್ ಸಕ್ಸೆಷನ್. ಇನ್ಫ್ಯಾಕ್ಟ್ ಮೊದಲನೇ ಬಾಲೇ ಔಟ್ ಆಗ್ತಾರೆ ಫಿಲ್ ಸಾಲ್ಟು. ಎಡ್ಜ್ಡ್ ಆ್ಯಂಡ್ ಗಾನ್ ಆಗ್ತಾ ಇದ್ದಂಗೆ ಬಂದಂಥ ಒಂದು ಬಿಗ್ಗೆಸ್ಟ್ ನಾಕು ಅದೇ 50 ಬಾಲ್ಗೆ 100. ಸೊ ಈ ಒಂದು ಇನ್ನಿಂಗ್ಸಿಂದನೇ ಗೆದ್ದಿರೋದು. ಇಲ್ಲ ಅಂದರೆ ಪಕ್ಕ ಕಾಲೆತ್ಕೊಬೇಕಾಗಿತ್ತು ಇವತ್ತು ಇಂಗ್ಲೆಂಡವರು, ಯಾಕಂದರೆ 8 ವಿಕೆಟ್ ಡೌನ್ ಆಗಿದೆ. ಇವಾಗ ಈ ಒಂದು ವಿಕೆಟಲ್ಲಿ ನಾವು ಈ ರೇಟಲ್ಲಿ ಸ್ಕೋರ್ ಮಾಡ್ತಾರೆ ಅಂತ ನಾವು ಅಂದ್ಕೊಂಡು ಕೂಡ ಇರಲಿಲ್ಲ. ನೋಡಿ ಒಂಥರ ಅವರೇ ಡಿಫ್ರೆಂಟ್ ವಿಕೆಟಲ್ಲಿ ಬ್ಯಾಟಿಂಗ್ ಆಡೋ ಥರ ಇತ್ತು ಇವತ್ತು. ಹ್ಯಾರಿ ಬ್ರೂಕ್ ಅವರು ಹೊಡೆದಂಥ 8ಗಳು ಒಂಥರ ಆಲ್ ರೌಂಡ್ ಆಡ್ಬಿಟ್ರು ಇವತ್ತು. ಯಾರಿಗೆ ತೊಗೊಂಡಿಲ್ಲ, ಎಲ್ಲರಿಗೂ ಬೌಲಿಂಗ್ ಮಾಡೋರಿಗೆ ಎಲ್ಲರಿಗೂ ಕೂಡ ತೊಗೊಂಡಿದ್ದಾರೆ, ಆ ರೇಟಲ್ಲಿ ಆಡಿದ್ದಾರೆ. ಸೊ ಮೆಚ್ಕೊಳ್ಳೇಬೇಕು. ಆ್ಯಂಡ್ ಆಬ್ವಿಯಸ್ಲಿ ಆಪೋನೆಂಟು ಕೂಡ ಮೆಚ್ಕೊಂಡ್ರು. ಸೊ ಪಾಕಿಸ್ತಾನಕ್ಕೆ ಇವಾಗ ಸ್ವಲ್ಪ ತಲೆನೋವಾಗಿದೆ. ಇಂಡಿಯಾಗೆ ಯಾವ ಥರ ತಲೆನೋವಾಗಿದೆ ಇವಾಗ ಅವ್ರಿಗೂ ಕೂಡ ತಲೆನೋವಾಗಿದೆ. ನಮಗೆ ವೆಸ್ಟ್ ಇಂಡೀಸ್ಗೆ ತಲೆನೋವಾಯಿತು ಅಂತಂದರೆ ಈ ಕಡೆಯಿಂದ ನ್ಯೂಜಿಲೆಂಡ್ಗೆ ಮತ್ತು ಪಾಕಿಸ್ತಾನಿಗೆ ಒಂದು ಸ್ವಲ್ಪ ತಲೆನೋವಾಗಿ ಹೋಗ್ಬಿಟ್ಟಿದೆ. ಯಾರು ಕ್ವಾಲಿಫೈ ಆಗ್ತಾರೆ ಅಂತ. ಬಟ್ ನೆಟ್ ರನ್ ರೇಟ್ ಅನ್ನೋದು ಕ್ಲೋಸಲ್ಲಿ ಏನಿದೆ, ಏನು ವರ್ಸ್ಟಾಗಿ ಸೋತಿಲ್ಲ. ವರ್ಸ್ಟಾಗಿ ಏನಾದ್ರು ಇಂಡಿಯಾ ಥರ ಸೋತಿತ್ತು ಅಂತಂದಿದ್ರೆ ಪಾಕಿಸ್ತಾನ ಬಿಡುಗರು ಹೋಯ್ತು ಉಣ್ಕೊಂಡು ಹೋದ್ರು ಬಿಡು ಅಂತ ಅನ್ಬೋದಾಗಿತ್ತು. ಹೆಗಲ್ ಮೇಲ್ ಟವಲ್ ಪಕ್ಕ ಹಾಕೊಂಬಿಟ್ರು ಅಂತ ಅನ್ಬೋದಾಗಿತ್ತು. ಬಟ್ ಇಲ್ಲ, ಹೆಗಲ್ ಮೇಲ್ ಟವಲ್ ಅಷ್ಟೊಂದಾಗಿ ಹಾಕೊಂಡಿಲ್ಲ ಇವರು, ಯಾಕಂದರೆ ನೆಟ್ ರನ್ ರೇಟ್ನ ಮೇಂಟೈನ್ ಮಾಡ್ಕೊಂಡಿದ್ದಾರೆ. ಸೊ ನೋಡೋಣ ಅದೇನಾಗುತ್ತೆ ಅಂತ. ಲಿಯಾಮ್ ಡಾಸನ್ಗೆ 3 ವಿಕೆಟು, ತಲಾಕ್ 2 ವಿಕೆಟ್ ಇತ್ತಿದ್ದಾರೆ. ಜೋಫ್ರಾ ಆರ್ಚರ್ ಜೊತೆಗೆ ಔಟನ್ನು ಸೈಕ್ ಬೌಲಿಂಗ್ ಮಾಡಿದರೆ. ವಿಲ್ ಜಾಕ್ಸನ್ ಸ್ವಲ್ಪ ಕಾಸ್ಟ್ಲಿ ಆಗಿದೆ ಅಷ್ಟೇ, ಒಂದು 2 ಓವರ್ ಬೌಲಿಂಗ್ ಮಾಡಿಬಿಟ್ಟು ಅವರೊಬ್ಬರೇ ಹೊಡೆಸ್ಕೊಂಡಿರೋದನ್ನು ಯಾರು ಕೂಡ ಹೊಡೆಸ್ಕೊಂಡಿಲ್ಲ. ಎಲ್ಲರೂ ಕೂಡ ಕನ್ವಿನ್ಸಿಂಗ್ ಬೌಲಿಂಗನ್ನೇ ಮಾಡಿದ್ದಾರೆ ಪಾಕಿಸ್ತಾನ ಅಗೇನ್ಸ್ಟು. ಇನ್ನೇನಿತ್ತು ಗುರು, ಅದೇ ಒನ್ ಮ್ಯಾನ್ ಶೋ ಅಂತ ಹೇಳ್ಬೇಕಷ್ಟೇ. ಒನ್ ಮ್ಯಾನ್ ಶೋ ಇವತ್ತು ಗೆಲ್ಸಿದ್ದಾರೆ, ಹಾಕೊಂಡು ಉಣಿಸಿದ್ದಾರೆ ಪಾಕಿಸ್ತಾನಿಗೆ. ಹ್ಯಾರಿ ಬ್ರೂಕ್ ಅಜ್ಜಿ ಕೊಟ್ಟಿದ್ದಾರೆ ಸರಿಯಾಗಿ ಇವತ್ತು ಹಾಕೊಂಡು ನನ್ನ ಮಕ್ಕಳ ತಗೊಂಡೋಗ್ರಿ ಅಂತ. ಬಟ್ ಆದರೂ ನಾವು ಏನು ಹೇಳೋದು ನಾನು ಇವಾಗ ಪಾಕಿಸ್ತಾನದವ್ರಿಗೆ ಟ್ರೋಲ್ ಮಾಡೋವಂಥ ಒಂದು ಇದರಲ್ಲೂ ಇಲ್ಲ ನಾನು. ಯಾಕೆಂದರೆ ನಾವು ಆ ಥರ ಸೋತಿದ್ದೀವಿ. ನಾವೇನಾದ್ರು ಗೆದ್ದುಬಿಟ್ಟಿದ್ವಿ ಅಂತಂದರೆ ಸೌತ್ ಆಫ್ರಿಕಾ ಅಗೇನ್ಸ್ಟ್ ಇವಾಗ ಪಾಕಿಸ್ತಾನಕ್ಕೆ ಹೆಂಗೆ ಬೈತಿದ್ದೆ ಅಂತಂದರೆ ಬಿಡಿ, ಅದೆಲ್ಲ ಏನೂ ಮಾಡೋದಕ್ಕಾಗೋದಿಲ್ಲ. ಅಂಡ್ಬಡ್ಕೊಂಡು ನಗಬೇಕಾಗಿತ್ತು. ಬಟ್ ಇವಾಗ ಅಂಡ್ಬಡ್ಕೊಂಡು ನಗೋಕ್ಕಾಗಲ್ಲ, ಯಾಕಂದರೆ ನಮ್ಮ ಅವರೇನೇ ಆ ಥರ ಆಗೋಗ್ಬಿಟ್ಟಿದ್ದಾರೆ ಇವಾಗ. ಅಂಡ್ಬಡ್ಕೊಂಡು ನಗೋ ಥರ ಏನೂ ಮಾಡೋದಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕು. ಸೊ ನಿಮ್ಗೆ ಏನು ಅನಿಸ್ತಪ್ಪ ಇವತ್ತು ಹ್ಯಾರಿ ಬ್ರೂಕ್ ಅವರ ಇನ್ನಿಂಗ್ಸು 50 ಬಾಲ್ಗೆ 100 ಕಾಮೆಂಟ್ ಸೆಕ್ಷನ್ ಹಾಕಿ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ.